ಕೇಂದ್ರ ಸಚಿವ ಡಿವಿಎಸ್ ಪುತ್ರನ ವಂಚನೆ ಪ್ರಕರಣ. ವಾಟ್ಸ್ಆಪ್ನಲ್ಲಿ ಮೈತ್ರಿಯಾ ಗೌಡಗೆ ಕಾರ್ತಿಕ್ನ ಕನವರಿಕೆ, ತನ್ನನ್ನ ಸೊಸೆ ಅಂತ ಸ್ವೀಕರಿಸುವಂತೆ ದಾಟಿಗೆ ಒತ್ತಾಯ. ನಟಿ ಮೈತ್ರಿಯಾ ಗೌಡಗೆ ವಂಚನೆ ಪ್ರಕರಣ. ಕಾರ್ತಿಕ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಅಂತ್ಯ. ನಾಳೆ ತೀರ್ಪು ಕಾಯ್ದಿರಿಸಿದ ಬೆಂಗಳೂರು ಸೆಷನ್ಸ್ ನ್ಯಾಯಾಲಯ. ಭೀಮಾ ತೀರದಲ್ಲಿ ಮತ್ತೆ ಹರಿದ ನೆತ್ತರು. ಗುಂಡು ಹಾರಿಸಿ ವ್ಯಕ್ತಿಯ ಬರ್ಬರ ಹತ್ಯೆ. ಬಿಜಾಪುರದ ಢಮನಾಳ ಗ್ರಾಮದ ಬಳಿ ಘಟನೆ. ಭ್ರಷ್ಟಾಚಾರ ಆರೋಪ ಹೊತ್ತ ಶಾಂತಕುಮಾರಿಗೆ ಬಿಬಿಎಂಪಿ ಗದ್ದುಗೆ. 2011ರಲ್ಲಿ ನಡೆದ ಲೋಕಾಯುಕ್ತ ದಾಳಿಯಲ್ಲಿ 1.2 ಕೋಟಿ ಆಸ್ತಿ ಪತ್ತೆ. ಲೋಕಾಯುಕ್ತ ಕೋರ್ಟ್ನಲ್ಲಿ ನಡೀತಾ ಇದೆ ವಿಚಾರಣೆ. ಮಹಿಳೆ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಅತ್ಯಾಚಾರಿಗಳ ಕೈ ಕತ್ತರಿಸಿ. ರಾಯಚೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆ. ಸಾಹಿತಿ ಕಾರ್ನಾಡ್ ದಸರಾ ಉದ್ಘಾಟಿಸದಂತೆ ಸರ್ಕಾರಕ್ಕೆ ಒತ್ತಾಯ.